ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶುಭ. ಇವತ್ತಿನ ದಿನ ನಾನು ಏನೆಲ್ಲ ರೆಸಿಪಿನ ಮಾಡಿದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಕೊಡಗಿನ ಸ್ಪೆಷಲ್ ತರ್ಮೆ ಸೊಪ್ಪು ಪಲ್ಯವನ್ನು ಇವತ್ತು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ತರ್ಮೆ ಸೊಪ್ಪು ಪಲ್ಯವನ್ನು ನಾವು ಇವಾಗ ಮಾಡೋದಕ್ಕಿಂತ ಮುಂಚೆ ಆ ಸೊಪ್ಪನ್ನು ನಾವು ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ. ಈ ತರ್ಮೆ ಸೊಪ್ಪು ಈ ಗದ್ದೆಗಳಲ್ಲಿ ಹೊಳೆಗಳಿರುತ್ತೆ ನೋಡಿ, ಹೊಳೆ ಬದುವಿನಲ್ಲಿ ಅಂದರೆ ಸೈಡಲ್ಲಿ ಇರುತ್ತೆ ನೋಡಿ. ಈ ರೀತಿಯಾದಂತಹ ಒಂದು ಗಿಡ ಇದು. ಇದರದ್ದು ಮೇಲೆ ಚಿಗುರಿರುತ್ತೆ ನೋಡಿ. ಎಲೆ ಎಲ್ಲ ಅದು ಬಲ್ತ್ ಹೋಗಿದೆ, ಎಲ್ಲ ದೊಡ್ಡದಾಗ್ಬಿಟ್ಟಿದೆ ನೋಡಿ. ಚಿಕ್ಕದಾಗಿ ಎಳೆದಿರುತ್ತೆ ನೋಡಿ. ಆ ರೀತಿಯದನ್ನ ನಾವು ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಚಿಗುರು ಕಟ್ ಮಾಡ್ಕೊಂಡಿರೋದು ನೋಡಿ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ನಾವು. ಇವಾಗ ಇದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಾದ ನಂತರ ನಾವು ಈ ದಂಟು ಬಿಟ್ಟು ಈ ಎಲೆಗಳನ್ನೆಲ್ಲ ನಾವು ತೆಗೊಳ್ಬೇಕು ನೋಡಿ. ಈ ದಂಟಿದೆ ನೋಡಿ, ಅದನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಈ ಎಲೆ ಥರ ಇರುತ್ತೆ ನೋಡಿ, ಅದನ್ನೆಲ್ಲವನ್ನು ನಾವು ಕ್ಲೀನ್ ಮಾಡಿಕೊಂಡು ಇದು ಚಿಗುರು ಮಾತ್ರ ತಗೊಳ್ಬೇಕು. ಈ ಚಿಗುರು ಎಲ್ಲ ತುಂಬ ಚೆನ್ನಾಗಾಗುತ್ತೆ ಪಲ್ಯಕ್ಕೆಲ್ಲ, ತುಂಬಾ ಒಳ್ಳೆಯದು ಕೂಡ ಇದು ಆರೋಗ್ಯಕ್ಕೆ. ಇದನ್ನು ನೋಡಿ ಇವಾಗ ನಾನು ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆ ದಂಟನ್ನು ಮಾತ್ರ ಎಳೆದು ಮಾತ್ರ ತಗೊಳ್ಬೇಕು, ಇಲ್ಲಾಂದರೆ ಅದು ನಮಗೆ ಅಷ್ಟೊಂದು ಚೆನ್ನಾಗಾಗಲ್ಲ. ಇದು 2 ಥರ ತರ್ಮೆ ಸೊಪ್ಪು ಬರುತ್ತೆ. ಇನ್ನೊಂದು ಏಲಕ್ಕಿ ತೋಟದಲ್ಲಿ ಒಂದು ಬರುತ್ತೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಹೊಳೆ ಸೈಡಲ್ಲಿ ಸಿಗುತ್ತೆ ನೋಡಿ, ಇದು ಒಂಥರ ತರ್ಮೆ, ಇದು ಕೂಡ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. 2 ಥರ ತೆರ್ಮೆನೂ ಬರುತ್ತೆ, ಅದು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಒಂದ್ಸರಿ ಸಿಕ್ಕರೆ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಈ ಹೊಳೆ ಸೈಡಲ್ಲಿ ಸಿಗುತ್ತೆ ನೋಡಿ, ಆ ತೆರ್ಮೆ ಸೊಪ್ಪನ್ನು ಪಲ್ಯವನ್ನು ನಾನಿವತ್ತು ಮಾಡ್ತಾಯಿದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಾದ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪವನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ನಾನಿವಾಗ ಎಣ್ಣೆಯಲ್ಲಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಎಲ್ಲ ಸಿಡಿದಾದ ನಂತರ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿಯನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಾಗುತ್ತೆ. ಈ ತುಪ್ಪವನ್ನು ಹಾಕಿ ಕೂಡ ಮಾಡ್ಕೊಳ್ತಾರೆ. ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇದರಲ್ಲಿ ಎಣ್ಣೆಯನ್ನು ಹಾಕಿದ್ರೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಇದಕ್ಕೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿಗಿಂತನೂ ಈ ಥರ ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಒಣಮೆಣಸಿನ್ಕಾಯಿ ಹಾಕಿದ್ರೆ ಪಲ್ಯದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಆ ದಂಟನ್ನು ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು, ಯಾಕೆಂದರೆ ಅದು ಸ್ವಲ್ಪ ದಪ್ಪ ದಪ್ಪವಾಗಿ ಸಿಗೋದ್ರಿಂದ ಅಷ್ಟೊಂದು ಚೆನ್ನಾಗಾಗಲ್ಲ. ಆದಷ್ಟು ಎಲೆ ಥರ ಇರುತ್ತೆ ನೋಡಿ, ಆ ಥರ ಎಲೆಗಳನ್ನ ನಾವು ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಈ ಬಿಡಿಸ್ಕೊಳ್ಳುವಾಗ ಈ ಎಲೆನೇ ಬಿಡಿಸ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೇ ನೀಟಾಗಿ ಫ್ರೈ ಆಗಬೇಕು ನಮಗೆ, ಆವಾಗ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಮೊಟ್ಟೆಯನ್ನು ಕೂಡ ಹಾಕಿ ಮಾಡ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಈ ವೆಜ್ ತಿನ್ನೋರಿಗೆಲ್ಲ ಈ ಥರ ಮೊಟ್ಟೆ ಹಾಕ್ತೇನೆ ಈ ಥರ ಮಾಡ್ಕೊಳ್ಬೋದು. ಈ ನಾನ್ ವೆಜ್ ಎಲ್ಲ ಮೊಟ್ಟೆ ಎಲ್ಲ ತಿನ್ನೋರೆಲ್ಲ ಈ ರೀತಿ ಮೊಟ್ಟೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಮೊಟ್ಟೆ ಹಾಕ್ತೇನೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ
ಈ ಒಣಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಬೇಗನೂ ಕೂಡ ಈ ಪಲ್ಯವನ್ನು ಮಾಡ್ಕೊಂಡು ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ತೆಂಗಿನಕಾಯಿ ತುರಿಯನ್ನು ಹಾಕಿದ ನಂತರ ನೀಟಾಗಿ ಈ ರೀತಿ ತಿರುಗಿಸ್ಕೊಳ್ಬೇಕು. ಇದು ಕೂಡ ಅಷ್ಟೇ, ಈ ಕೊಡಗು ಮತ್ತು ಈ ಮಲೆನಾಡು ಸೈಡ್ನಲ್ಲೆಲ್ಲ ಹೆಚ್ಚಾಗಿ ಈ ತೆರ್ಮೆ ಸೊಪ್ಪು ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ. ಒಂದು ಸರಿ ಏನಾದರೂ ತಿಂದುಬಿಟ್ರೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ಇದೆಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ, ಈ ಮಶ್ರೂಮ್ ಎಲ್ಲ ಸಿಗುತ್ತಲ್ಲ ಆ ರೀತಿಯಾಗಿ ಇದು ಕೂಡ ಈ ತೆರ್ಮೆ ಸೊಪ್ಪು ಕೂಡ ಸಿಗುತ್ತೆ. ನಾನು ಈ ತೆರ್ಮೆ ಸೊಪ್ಪು ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ಈ ಕೊಡಗಿನ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ರೊಟ್ಟಿಗೂ ಈ ತೆರ್ಮೆ ಸೊಪ್ಪು ಪಲ್ಯಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನಿವಾಗ 1 ಕಪ್ ಆಗುವಷ್ಟು ನಾನು ರೈಸನ್ನು ತಗೊಂಡಿದ್ದೀನಿ. ಅಂದರೆ ನಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ತಗೊಳ್ತಾ ಇದ್ದೀನಿ. ನಾನು ಒಂದು ಅಂದಾಜಿಗೆ ತಗೊಳ್ತಿದ್ದೆ. ಇವಾಗ ನಾನು 1 ಕಪ್ ಆಗುವಷ್ಟು ರೈಸನ್ನು ತಗೊಂಡ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅರ್ಧ ಕಪ್ ಆಗುವಷ್ಟು ರೈಸ್ ಫ್ಲೋರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅನ್ನವನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾವು ನಮ್ಮ ಕಡೆ ಎಲ್ಲ ರಾತ್ರಿ ಉಳಿದ ಅನ್ನದಿಂದ ಈ ರೊಟ್ಟಿಯನ್ನು ಮಾಡ್ಕೊಳ್ತೀವಿ. ಆದರೆ ನಾನು ಇವಾಗ ತೋರಿಸೋದಕ್ಕೆ ಅಂತಲೇ ಹೇಳಿಬಿಟ್ಟು ನಾನು ಬಿಸಿ ಅನ್ನವನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ಅನ್ನವನ್ನು ತಗೊಂಡಿದ್ವಿ ಅದೇ ಕಪ್ಪಿನಿಂದ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾವು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ತಣ್ಣಗಿರೋ ಅನ್ನ ಆದರೆ ಸ್ವಲ್ಪ ಜಾಸ್ತಿ ಕಲಿಸ್ಬೇಕಾಗುತ್ತೆ. ಇದು ಬಿಸಿ ಅನ್ನ ಆಗಿರೋದ್ರಿಂದ ನಮಗೆ ಹೆಚ್ಚು ಕಲಿಸೋದಕ್ಕೆ ಹಿಡಿಯೋಲ್ಲ. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡು ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು. ಎಲ್ಲವನ್ನು ಕೂಡ ನಾನು ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತೀನಿ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈ ಪಲ್ಯಕ್ಕಂತೂ ಚೆನ್ನಾಗಾಗುತ್ತೆ ಈ ಅಕ್ಕಿ ರೊಟ್ಟಿ. ನಮ್ಮ ಕೊಡಗಿನ ಸೈಡಲ್ಲೆಲ್ಲ ಎಲ್ಲರ ಮನೆಗೂ ಈ ಬ್ರೇಕ್ಫಾಸ್ಟಿಗೆ ಈ ರೊಟ್ಟಿ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ. ಅದರಲ್ಲೂ ಕೈಯಲ್ಲಿ ತಟ್ಕೊಂಡ್ರಂತೂ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ನಾನು ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ನಮಗೆ ಯಾವ ಸೈಜಲ್ಲಿ ಬೇಕು ಆ ಥರ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಇವಾಗ ನಾನು ಈ ಚಿಕ್ಕ ಉಂಡೆಯನ್ನು ಈ ರೀತಿ ಸ್ವಲ್ಪ ತಟ್ಕೊಂಡು ಆ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡು ಇವಾಗ ಒಂದು ಕೈಯನ್ನು ನಾನು ಈಗ ಅಡ್ಡವಾಗಿ ಇಟ್ಕೊಂಡು ಆವಾಗ ತಟ್ಕೊಂಡು ಹೋಗ್ತೀನಿ. ಅಂದರೆ ನಾನು ಈ ರೀತಿ ರೊಟ್ಟಿಯನ್ನೆಲ್ಲ ತುಂಬ ಸರಿ ತೋರಿಸಿದ್ದೀನಿ. ಅದರಲ್ಲೂ ಕೂಡ ಇವಾಗನೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಏಕೆಂದರೆ ಈ ರೊಟ್ಟಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ನಾವು ಒಂದು ಸರಿ ನಾವು ಕಲಿಸೋದನ್ನ ಕಲ್ತ್ಕೊಂಡ್ಬಿಟ್ರೆ ಈ ಜೋಳದ ರೊಟ್ಟಿ ಎಲ್ಲ ಮಾಡ್ತಾರೆ ನೋಡಿ, ಅಂಥವರಿಗೆಲ್ಲ ತುಂಬಾ ಈಸಿಯಾಗಿ ಬಂದುಬಿಡುತ್ತೆ ಈ ರೊಟ್ಟಿ ಮಾಡೋದಕ್ಕೆ. ನೋಡಿ, ಈ ರೀತಿಯಾಗಿ ಸೈಡಲ್ಲಿ ಅಂದರೆ ಶೇಪ್ ಬರಲ್ಲ ಅಂತ ಹೇಳಿಬಿಟ್ಟು ನಾನು ಈ ಕಡೆ ಈ ಕೈಯನ್ನು ಇಟ್ಕೊಂಡಿರ್ತೀವಿ. ಈ ಶೇಪ್ ಈ ತಟ್ತಾ ಈ ಥರ ರೌಂಡ್ ಶೇಪ್ ಕೂಡ ಬರುತ್ತೆ. ಈ ಥರ ತಟ್ಕೊಂಡು ಹೋದರೆ ತುಂಬ ಈಸಿಯಾಗಿ ತಟ್ಕೊಳ್ಬೋದು. 1-2 ಸಲ ನಾವು ಈ ರೀತಿ ತಟ್ಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ತನ್ನಷ್ಟಕ್ಕೆ ಬಂದುಬಿಡುತ್ತೆ ಇದು. ಅಂದರೆ ರೊಟ್ಟಿ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಈ ಮಿಷಿನ್ ಇದ್ರೂ ಕೂಡ ನಾನು ಇದೇ ರೀತಿಯಾಗಿ ಕೈಯಲ್ಲಿ ರೊಟ್ಟಿಯನ್ನು ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರೆಲ್ರಿಗೂ ಕೂಡ ಈ ಥರ ಕೈ ರೊಟ್ಟಿ ಅಂದರೆ ಎಲ್ರಿಗೂ ಇಷ್ಟ. ಊರಿಗೆ ಹೋದಾಗೆಲ್ಲ ನಾವು ಈ ಥರ ರೊಟ್ಟಿಯನ್ನು ಸೌದೆ ಒಲೆಯಲ್ಲಿ ಬೇಯಿಸ್ಕೊಂಡು ತಿಂತೀವಿ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಸೌದೆ ಒಲೆಯಲ್ಲಿ ಮಾಡಿದಂತಹ ಅಕ್ಕಿ ರೊಟ್ಟಿಯನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೊಡಗಿನ ಎಲ್ಲ ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಆದಷ್ಟು ನಾನು ಕೊಡಗಿನ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲರೂ ಕೂಡ ನನ್ನ ಚಾನಲ್ನ ನೋಡ್ಬೋದು. ನೋಡಿ, ಈ ರೀತಿಯಾಗಿ ತಟ್ಕೊಂಡು 2ನೇ ರೊಟ್ಟಿಯನ್ನು ಕೂಡ ನಾನು ತಟ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿಯೂ ಕೂಡ ಮಾಡ್ಕೊಳ್ಬೋದಾದಂತಹ ರೆಸಿಪಿ ಇದು. ನೋಡಿ, ಸ್ವಲ್ಪ ಅನ್ನ ಏನಾದರೂ ಉಳಿದಿದೆ ಅಂತಂದ್ರೂ ಕೂಡ ವೇಸ್ಟ್ ಆಗಲ್ಲ, ಅಷ್ಟು ಚೆನ್ನಾಗಾಗುತ್ತೆ ಇದು ರಾತ್ರಿಗೆ. ಅಥವಾ ಮಧ್ಯಾಹ್ನ ಅನ್ನ ಉಳಿದಿದ್ರೆ ಏನಾದರೂ ರಾತ್ರಿ ಮಾಡ್ಕೊಳ್ಬೋದು. ಹಾಗೆಯೇ ರಾತ್ರಿ ಏನಾದರೂ ಒಂದು ಸರಿ ಅನ್ನ ಹೆಚ್ಚಿಗೆ ಇದ್ದರೆ ಈ ರೀತಿ ರೊಟ್ಟಿಯನ್ನು ತಟ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಇವಾಗ ನಾನು ಒಂದು ಹೆಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನಿವಾಗ ಇದಕ್ಕೆ ನಾನು ತಟ್ಟಿ ಇಟ್ಕೊಂಡಿರುವಂತಹ ರೊಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಕವರಿಂದನೂ ಕೂಡ ಅಷ್ಟೇ ಚೆನ್ನಾಗಿ ಹೀಗೆ ಬಿಟ್ಕೊಂಡು ಬಂದುಬಿಡುತ್ತೆ. ನೋಡಿ, ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು. ನಾವು ಫಸ್ಟ್ ಬೇಯಿಸುವಾಗ ಬೇಗನೆ ತೆಗೆದುಬಿಡಬೇಕು. ಆಮೇಲೆ ನಾವು ಸ್ವಲ್ಪ ಬಿಟ್ಟರೂ ಕೂಡ ಏನಾಗಲ್ಲ. ಈ ರೀತಿಯಾಗಿ ಹಾಕ್ಕೊಂಡು ರೊಟ್ಟಿಗಳನ್ನೆಲ್ಲ ಮಾಡಿ ಇಟ್ಕೊಂಡು ಆ ನಂತರ ಬೇಕಿದ್ರೂ ಕೂಡ ನಾವು ಬೇಯಿಸ್ಕೊಳ್ಬೋದು. ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂತಾರೆ ಅಂತ ಹೇಳಿದ್ರೆ ನಾವು
ಒಂದೊಂದು ಸರಿ 2 ಕಡೆನೂ ಈ ಥರ ಬೇಯಿಸಿ ಇಟ್ಕೊಂಡು ಆನಂತರ ಒಂದು ಬಾಕ್ಸ್ ಒಳಗಡೆ ಹಾಕಿಟ್ಕೊಂಡು ಯಾವಾಗ ತಿಂತಾರೆ ಆವಾಗನೂ ಕೂಡ ನಾವು ಬೇಯಿಸಿ ಕೊಡ್ಬೋದು ರೊಟ್ಟಿ ತಿನ್ನೋರಿಗೆಲ್ಲನೂ ಕೂಡ. ಮತ್ತು ನಮಗಿವಾಗ ಈ ಚಪಾತಿ ಎಲ್ಲ ಮಾಡಿಬಿಟ್ಟು ಇಟ್ಕೊಂಡಿರ್ತೀವಿ ನೋಡಿ, ಆ ಥರನೂ ಕೂಡ ನಾವು ಮಾಡಿ ಒಂದು ಬಾಕ್ಸ್ನಲ್ಲಿ ಆರಿದ ನಂತರನೇ ನಾವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು. ಈ ಫ್ರಿಡ್ಜ್ನಲ್ಲಿ ಇಡದೇ ನಾವು 1 ದಿನ ಅಥವಾ 2 ದಿನ ಇಟ್ಕೊಳ್ಬೋದು. ಈ ಫ್ರಿಡ್ಜಲ್ಲಿ ಇಡೋದಾದರೆ ಒಂದು 2-3 ದಿನ ಇಟ್ಕೊಂಡು ಈ ರೊಟ್ಟಿಯನ್ನು ತಿಂದುಬಿಡ್ಬೋದು. ಇದನ್ನು ಎಲ್ಲ ಬೇಯಿಸ್ಕೊಂಡು ಆದ ನಂತರ ನಾನು ಇವಾಗ ಈ ಫ್ಲೇಮ್ಸಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಫ್ಲೇಮ್ಸಲ್ಲಿ ಬೇಯಿಸ್ಕೊಳ್ಬಾರ್ದು, ಆದರೆ ಏನು ಮಾಡೋದು, ಬೇಯಿಸ್ಕೊಳ್ಳೇಬೇಕಾಗುತ್ತೆ. ಈ ಕೆಂಡದಲ್ಲಿ ಹಳ್ಳಿ ಕಡೆ ಎಲ್ಲ ಕೆಂಡದಲ್ಲಿ ಬೇಯಿಸ್ತಾರೆ ನೋಡಿ, ಅಂಥವರೆಲ್ಲ ಈ ಕೆಂಡ ಎಲ್ಲ ಮಾಡಿಕೊಂಡು ಒಲೆಯಲ್ಲಿ ಬೇಯಿಸ್ಕೊಳ್ತಾರೆ. ಇವಾಗ ನಾನು ಈ ರೊಟ್ಟಿಯನ್ನು ಇವಾಗ ಈ ಫ್ಲೇಮ್ಸಲ್ಲಿ ಹೇಗೆ ಬೇಯಿಸೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಸಣ್ಣ ಫ್ಲೇಮ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ ನಾವು. ಲೋ ಫ್ಲೇಮ್ನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇಟ್ಕೋಬೇಕು ನೋಡಿ. ಈ ರೀತಿಯಾಗಿ ಉಬ್ಬಿಕೊಂಡು ಎಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ ಹೇಳಿಬಿಟ್ಟು. ಅಂದರೆ ಮೊದಲೇ ನಾವು ಹೈ ಫ್ಲೇಮ್ಸಲ್ಲಿ ಇಟ್ಬಿಟ್ರೆ ಎಲ್ಲ ಒಂಥರ ಕಪ್ಪಾದಂಗೆ ಆಗಿಬಿಡುತ್ತೆ. ಇದು ಕೂಡ ಬರಲ್ಲ, ಈ ಹಪ್ಪಳ ಥರ ಬರಲ್ಲ. ಅದಕ್ಕೋಸ್ಕರ ನಾವು ಚಿಕ್ಕ ಫ್ಲೇಮ್ನಲ್ಲಿ ಇಟ್ಕೊಂಡು ಆ ನಂತರ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ, ಅದರಲ್ಲೂ ಕೂಡ ಒಂಥರ ಪದರವಾಗಿ ಅಷ್ಟು ಚೆನ್ನಾಗಾಗುತ್ತೆ ರೊಟ್ಟಿ. ತುಂಬಾ ಸಾಫ್ಟಾಗಿರುತ್ತೆ ರೊಟ್ಟಿ ತಿನ್ನೋದಕ್ಕೂ ಕೂಡ. ಈ ಪಲ್ಯಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೊಟ್ಟಿ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ. ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ತೆರ್ಮೆ ಸೊಪ್ಪು ಪಲ್ಯ ಮತ್ತು ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಈ ರೊಟ್ಟಿಗೂ ಈ ತೆರ್ಮೆ ಸೊಪ್ಪು ಪಲ್ಯಕ್ಕೂ ತುಂಬ ಈಸಿಯಾಗಿಯೂ ಕೂಡ ಮಾಡ್ಕೊಳ್ಬೋದು. ಉಪ್ಪು ನಿಮಗೆ ಈ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ. ಒಂದು ಸಲ ಸಿಕ್ಕರೆ ಎಲ್ಲರೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬಾ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ. ರೊಟ್ಟಿನೂ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಇಂತಹದೇ ಒಂದು ಅದ್ಭುತವಾದಂತಹ ಅಡುಗೆಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.